ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಡಿ ದಾಳಿಗೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಸತತ 13 ಗಂಟೆಗಳಿಂದ ಜಮೀರ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ ಸೂಚನೆ ಮೇರೆಗೆ ಐಆರ್ಎಸ್ ಅಧಿಕಾರಿಗಳು ಜಮೀರ್ ನಿವಾಸಕ್ಕೆ ಆಗಮಿಸಿದ್ದಾರೆ. ಅಲ್ಲದೆ ಜಮೀರ್ ಮನೆಗೆ ಮತ್ತೊಂದು ಇಡಿ ಟೀಮ್ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ದಾಳಿ 13 ಗಂಟೆ ಕಳೆದಿದ್ರೂ ಇಡಿ ಅಧಿಕಾರಿಗಳು ಇನ್ನೂ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನು ಜಮೀರ್ ಅಕೌಂಟೆಂಟ್ ಅನ್ನು ಕರೆಸಿರುವಂತಹ ಇಡಿ ಅಧಿಕಾರಿಗಳು ಕೆಲ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲದೆ ಜಮೀರ್ ವ್ಯವಹಾರ ನೋಡಿಕೊಳ್ತಾ ಇದ್ದ ಜಮೀರ್ ಸಿಬ್ಬಂದಿಯನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ. ಅತ್ತ ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿಯಲ್ಲಿ ಇಡಿ ಶೋಧ ಕಾರ್ಯ ಮುಗಿದಿದ್ದು ಒಂದು ಬ್ಯಾಗ್ನಲ್ಲಿ ದಾಖಲೆಗಳನ್ನು ತುಂಬಿಕೊಂಡು ಅಧಿಕಾರಿಗಳು ಬಂದಿದ್ದಾರೆ. ಇನ್ನು ನಾಳೆಯೂ ಜಮೀರ್ ಮನೆಯಲ್ಲಿ ಇಡಿ ಶೋಧ ಕಾರ್ಯ ಮುಂದುವರಿಯಲಿದೆ. ಶಾಸಕ ಜಮೀರ್ ಅಹಮದ್ ಸಹೋದರನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಜಾಮಿಲ್ ಅಹಮದ್ ಶಕೀಲ್ ರನ್ನ ವಶಕ್ಕೆ ಪಡೆದು ಇಡಿ ವಿಚಾರಣೆ ನಡೆಸ್ತಾ ಇದೆ. ಶಕೀಲ್ ಹಾಗೂ ಮುಜಾಮಿಲ್ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿರುವಂತಹ ಇಡಿ ಅಧಿಕಾರಿಗಳು ಅಜ್ಞಾತ ಸ್ಥಳದಲ್ಲೇ ಡ್ರಿಲ್ ಮಾಡಿದ್ದಾರೆ. ಶಕೀಲ್ನನ್ನ ವಾಪಸ್ ಕರೆತರಲಾಗಿದೆ, ಆದರೆ ಮುಜಾಮಿಲ್ನನ್ನ ಇನ್ನೂ ವಾಪಸ್ ಕರ್ಕೊಂಡು ಬಂದಿಲ್ಲ. ಇನ್ನು ಜಮೀರ್ ತಮ್ಮನನ್ನ ವಶಕ್ಕೆ ಪಡಿತಾ ಇದ್ದಂತೆ ಬೆಂಬಲಿಗರ ಆಕ್ರೋಶ ವ್ಯಕ್ತವಾಯಿತು. ಅಲ್ಲದೆ ಇಡಿ ಅಧಿಕಾರಿಗಳ ಕಾರನ್ನ ಜಮೀರ್ ಬೆಂಬಲಿಗರು ಫಾಲೋ ಮಾಡಿದ್ರು. ಜಮೀರ್ ಬೆಂಬಲಿಗರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಹೀಗಾಗಿ ಇಡಿ ತಂಡದ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಆರ್ಪಿಎಫ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಒಟ್ಟು ಶಾಸಕ ಜಮೀರ್ ಸೇರಿದಂತೆ 6 ಮಂದಿ ಸಹೋದರರನ್ನ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಜಮೀರ್ ಅಹಮದ್ ಖಾನ್ಗೆ ಐಎಂಎ ಮನ್ಸೂರ್ ಖಾನ್ ನಡುವಿನ ಒಡನಾಟವೇ ಕಂಟಕವಾಗಿದೆ. ರಿಚ್ಮಂಡ್ ಟೌನ್ ಬಳಿಯ 90 ಕೋಟಿ ಮೌಲ್ಯದ ನಿವೇಶನವನ್ನ ಕೇವಲ 9.38 ಕೋಟಿಗೆ ಐಎಂಎ ಮಾಲೀಕ ಮನ್ಸೂರ್ಗೆ ಜಮೀರ್ ಮಾರಾಟ ಮಾಡಿದ್ರು. ಉಳಿದ 80 ಕೋಟಿಯನ್ನ ಹವಾಲಾ ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅಲ್ಲದೆ ಆಸ್ತಿಯ ವಿಚಾರವಾಗಿ ಕೋರ್ಟ್ನಲ್ಲಿ ವ್ಯಾಜ್ಯವಿದ್ರೂ ಕೂಡ ಮಾರಾಟ ಮಾಡಿದ್ದಲ್ಲದೆ 2018ರಲ್ಲಿ ಚುನಾವಣಾ ಪ್ರಮಾಣ ಪತ್ರದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರಂತೆ. ಈ ಎಲ್ಲ ವಿಚಾರವಾಗಿ ಇಡಿ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ಜಮೀರ್ ಹಾಗೂ ರೋಷನ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡೋದಕ್ಕೂ ಮೊದಲು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ರಂತೆ. ನಿನ್ನೆಯೇ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದ ಇಡಿ ಟೀಮ್ ಯಾರನ್ನ ಟಾರ್ಗೆಟ್ ಮಾಡಿದ್ದೀವಿ ಅನ್ನೋದನ್ನ ಬಾಯ್ ಬಿಟ್ಟಿರಲಿಲ್ಲ. ನಿನ್ನೆ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿದ್ದ ಇಡಿ ಅಧಿಕಾರಿಗಳು ಸೆಕ್ಯೂರಿಟಿಯಾಗಿ ಪೊಲೀಸರನ್ನ ಕಳಿಸ್ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ನಮ್ ಟಾರ್ಗೆಟ್ ಯಾರು, ಯಾವ ಏರಿಯಾ, ಯಾರ ಮನೆ ಅನ್ನೋದನ್ನ ಮಾತ್ರ ಹೇಳಿರಲಿಲ್ಲ. ಇವತ್ತು ಮುಂಜಾನೆ ಆಗ್ತಾ ಇದ್ದಂತೆ ಇಬ್ಬರು ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇನ್ನು ಜಮೀರ್ ಅಹಮದ್ ರನ್ನ ತಗಲಾಕಿದ್ದು ಮನ್ಸೂರ್ ಐಟಿ ಮ್ಯಾನೇಜರ್ ಅಂತೆ. ಐಎಂಎ ಮ್ಯಾನೇಜರ್ ನವೀದ್ ಸ್ಫೋಟಕ ಮಾಹಿತಿ ಪತ್ತೆಯನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾನಂತೆ. ಮನ್ಸೂರ್ ಜಮೀರ್ ಹಣ ವರ್ಗಾವಣೆ ಸಾಕ್ಷಿಯನ್ನ ಕೊಟ್ಟಿದ್ದಾನಂತೆ. ಹಣ ವರ್ಗಾವಣೆಯ ಡೀಟೇಲ್ಸ್ ಇಮೇಲ್ ಕ್ಲೌಡ್ನಲ್ಲಿ ಸೇವ್ ಆಗಿತ್ತಂತೆ. ಐಎಂಎ ಕೇಸ್ ಆದಾಗ ನವೀದ್ ಡಿಲೀಟ್ ಮಾಹಿತಿಯನ್ನ ನೀಡಿದಾರಂತೆ. ಇನ್ನು ಎಲ್ಲವನ್ನೂ ರಿಟ್ರೈವ್ ಮಾಡಿ ಇಡಿ ಟೀಮ್ ತನಿಖೆಗೆ ಇಳಿದಿದೆ. ಇನ್ನು ಶಾಸಕ ಜಮೀರ್ ಅಹಮದ್ಗೆ ಬಂಧನ ಭೀತಿ ಎದುರಾಗಿದೆ. ಇಡಿ ಅಧಿಕಾರಿಗಳು ಜಮೀರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಜಮೀರ್ ಅಹಮದ್ ಫುಲ್ ಟೆನ್ಷನ್ ನಲ್ಲಿದ್ದಾರಂತೆ. ಈಗಾಗಲೇ ಇಡಿ ಅಧಿಕಾರಿಗಳು ಅಂತಿಮ ಹಂತದಲ್ಲಿ ಜಮೀರ್ ಅಹಮದ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜಮೀರ್ ಅರಮನೆಯ ಇಂಚಿಂಚೂ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಮನೆಯ ಪೀಠೋಪಕರಣದಿಂದ ಹಿಡಿದು ಎಲ್ಲವನ್ನು ಇಡಿ ಲೆಕ್ಕ ಹಾಕ್ತಾ ಇದೆ. ಅಲ್ಲದೆ ಜಮೀರ್ನಿಂದ ಅಧಿಕಾರಿಗಳು ವಿಡಿಯೋ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅತ್ತ ಜಮೀರ್ ಮನೆ ಮೇಲೆ ಇಡಿ ಐಟಿ ಅಧಿಕಾರಿಗಳು ಲಗ್ಗೆ ಇಡ್ತಾ ಇದ್ದಂತೆ ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜಮೀರ್ ನಿವಾಸದ ಬಳಿಯಲ್ಲಿ ಬಂದಂತ ಬೆಂಬಲಿಗರು ಐಟಿ ಇಡಿ ಅಂತ 100 ದಾಳಿ ಆದ್ರೂ ಎದೆಗುಂದೋದಿಲ್ಲ. ಕಾಂಗ್ರೆಸ್ನವರ ಮೇಲೆ ಎಷ್ಟೇ ದಾಳಿ ಮಾಡಿದ್ರೂ ತಲೆ ಕೆಡಿಸಿಕೊಳ್ಳಲ್ಲ. ನಮ್ ಅಣ್ಣ ಜಮೀನ್ರನ್ನ ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಶಾಸಕರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಇದು ರಾಜಕೀಯ ದುರುದ್ದೇಶ ಪೂರಿತ ದಾಳಿ ಅಂತ ಕಿಡಿಕಾರಿದ್ದಾರೆ. ಇನ್ನು ರೋಷನ್ ಬೇಗ್ ಮನೆಯಲ್ಲೂ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಸತತ 12 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದು ಮೂಲೆ ಮೂಲೆಯನ್ನು ಜಾಲಾಡ್ತಾ ಇದ್ದಾರೆ. ಈ ಮಧ್ಯೆ ರೋಷನ್ ಬೇಗ್ ಪಿಎನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಈಗಾಗಲೇ ಒಂದು ಟೀಮ್ ವಿಚಾರಣೆ ನಡೆಸಿ ಮನೆಯಿಂದ ಹೊರಗಡೆ ಹೋಗಿದ್ದು ಇನ್ನೂ 2 ಟೀಮ್ನಿಂದ ವಿಚಾರಣೆ ಕಂಟಿನ್ಯೂ ಆಗಿದೆ. ನಾಳೆಯೂ ಕೂಡ ರೋಷನ್ ಬೇಗ್ ಮನೆಯಲ್ಲಿ ಶೋಧ ಮುಂದುವರಿಯಲಿದೆ. ಜಮೀರ್ ಮನೆ ಮೇಲೆ ನಡೆದಂತ ಇಡಿ ದಾಳಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯ ಪ್ರೇರಿತ ದಾಳಿ. ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಬಿಜೆಪಿ ತನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ. ಮೇಲಿಂದ ಮೇಲೆ ಪ್ರತಿಪಕ್ಷಗಳನ್ನು ಹೆದರಿಸುವಂತ ಕೆಲಸ ಮಾಡ್ತಾ ಇದೆ. ಐಟಿ ಇಡಿ ಬಳಸಿಕೊಂಡು ಕಿರುಕುಳ ನೀಡುವಂತ ಬಿಜೆಪಿ ವರ್ತನೆ ಖಂಡನೀಯ ಅಂತ ಕಿಡಿಕಾರಿದ್ದಾರೆ.
ಜಮೀರ್ ಮನೆ ಮೇಲೆ ದಾಳಿ ಬಗ್ಗೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಇದು ಒಂದು ರೀತಿಯ ಕಿರುಕುಳ. ಈ ಹಿಂದೆ ಸಿಪಿವೈ ಅಶ್ವಥ್ ನಾರಾಯಣ್ ಮೇಲೆ ಶ್ರೀನಿವಾಸ್ ಗೌಡ ಆರೋಪ ಮಾಡಿದ್ರು. ಆಗ ಐಟಿ ಇಡಿಎಲ್ ಹೋಗಿತ್ತು. ಸರ್ಕಾರ ರಚನೆಗೆ 9 ಕೋಟಿ ಖರ್ಚು ಮಾಡಿದ್ರು ಅಂತ ರಮೇಶ್ ಜಾರಕಿಹೊಳಿ ಹೇಳಿದಾಗ ಯಾಕೆ ರೇಡ್ ಆಗಲಿಲ್ಲ? ಬಿಜೆಪಿಗೆ ಒಂದು ನಿಯಮ, ಬೇರೆಯವರಿಗೆ ಒಂದು ನಿಯಮನ, ಒಂದು ವರ್ಗವನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಜಮೀರ್ ನಿವಾಸದ ಮೇಲಿನ ಇಡಿ ದಾಳಿ ಬಗ್ಗೆ ಕಾಂಗ್ರೆಸ್